ನನ್ನ ನಮಸ್ಕಾರಗಳು. ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ಸಂತೋಷ್ ರಾಠೋಡ್, KLE ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಹುಬ್ಬಳ್ಳಿ ಪ್ರಶಿಕ್ಷಣಾರ್ಥಿಯಾಗಿದ್ದು, ನನ್ನ ಎಲ್ಲ ಗುರುವೃಂದರಿಗೂ ಹಾಗೂ ನನ್ನ ಪ್ರಾಚಾರ್ಯರಿಗೂ ಹಾಗೂ ನನ್ನ ನೆಚ್ಚಿನ ಗುರುಗಳು ಅನಿಲ್ ಗುರುಗಳಿಗೆ ನನ್ನ ನಮಸ್ಕಾರಗಳು. ಬನ್ನಿ ಸ್ನೇಹಿತರೆ, ನಾವು ಹಿಂದಿನ ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ರೈಲು ಸಾರಿಗೆ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಆದರೆ ಇಂದಿನ ತರಗತಿಯಲ್ಲಿ ನಾವು ವಾಯು ಸಾರಿಗೆ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ. ಪ್ಲೀಸ್ ಸ್ಟಾರ್ಟ್ ಮಾಡೋಣ. ಬನ್ನಿ, ಏನೇ ಆಗಲಿ ಒಂದು ಬಾಲಿಗೆ 6 ಹೊಡೆದು ಬಿಡಬೇಕಲ್ಲ. ಬನ್ನಿ, ಇವತ್ತು ಚಾಕ್ 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 ಅಂಥೇಳಿ ಇವತ್ತು ವಾಯು ಸಾರಿಗೆ ಮತ್ತು ಜಲ ಸಾರಿಗೆ ಎರಡೂ ಟಾಪಿಕನ್ನು ಹೇಳಿ ಇವತ್ತು ಸಂಪೂರ್ಣವಾಗಿ ಮುಗಿಸ್ಬಿಡೋಣ ವಿದ್ಯಾರ್ಥಿಗಳೇ. ಕಮಾನ್, ಲೆಟ್ಸ್ ಗೋ. ವಾಯು ಸಾರಿಗೆ ಇದು ಕರ್ನಾಟಕದಲ್ಲಿ ಕಂಡುಬರುವ ಸಾರಿಗೆ ವ್ಯವಸ್ಥೆಯಲ್ಲಿ ಮೂರನೇದು ವಾಯು ಸಾರಿಗೆ. ಇದು ಸಂಪೂರ್ಣವಾಗಿ ಅತಿ ವೇಗವಾಗಿ ಸಂಚರಿಸುವ ಒಂದು ರೈಲು ಇದು ಸಾರಿಗೆ ವ್ಯವಸ್ಥೆ ಆಗಿದೆ ಅಂತ ಹೇಳ್ಬೋದು. ಇದು ಪ್ರಯಾಣಿಕರು ಹಾಗೂ ಅಂಚೆ ಹಾಗೂ ಬೆಳೆ ಬಾಳುವ ಅಂದರೆ ಹಗರು ಬೆಳೆ ಬಾಳುವ ವಸ್ತುಗಳನ್ನು ನಾವೇನು ಮಾಡ್ಬೋದು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಂದರೆ ದೂರದ ಸ್ಥಳಕ್ಕೆ ನಾವೇನಾಗಿ ಕಡಿಮೆ ಅವಧಿಯಲ್ಲಿ ನಾವೇನು ಮಾಡ್ಬೋದು, ಸಂಚಾರ ಮಾಡಬಹುದು. ಹಾಗಾದರೆ ಇದರ ಇಷ್ಟ ಆಯಿತು ವಿದ್ಯಾರ್ಥಿಗಳು. ಮತ್ತೆ ನೋಡೋದಾದರೆ ಏನು ನೋಡ್ತೀವಿ, ನೈಸರ್ಗಿಕವಾಗಿ ಅಂದರೆ ಎಮರ್ಜೆನ್ಸಿ ಸುನಾಮಿ ಆಗಿರ್ಬೋದು, ಮತ್ತು ಜ್ವಾಲಾಮುಖಿ ಆಗಿರ್ಬೋದು, ಮತ್ತು ಭೂಕಂಪ ಆಗಿರ್ಬೋದು. ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ನಂತರ ಏನು ಮಾಡ್ಬೋದು ಇನ್ನು ಅಂದರೆ ಯುದ್ಧದ ಸಂದರ್ಭದಲ್ಲಿ ನಾವು ವಿರೋಧಿಗಳ ಮೇಲೆ ಗುಂಡು ಹಾರಿಸಲಿಕ್ಕೆ ಆಗಿರ್ಬೋದು, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವ ಸಂದರ್ಭವಾಗಿರ್ಬೋದು. ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ವಾಯು ಸಾರಿಗೆ ಉಪಯೋಗ ಮಾಡ್ತೀವಿ ವಿದ್ಯಾರ್ಥಿಗಳೇ. ತುರ್ತು ಪರಿಸ್ಥಿತಿ ಬಂದಾಗ ಕೂಡ ನಾವು ಪರಿಹಾರ ಕಾರ್ಯ ಕೈಗೊಳ್ಳುವ ಸಲುವಾಗಿ ಇದು ನೆರವಾಗುವುದು ಒಂದೇ ಒಂದು ಯಾವ ಸಾರಿಗೆ, ಅದು ವಾಯು ಸಾರಿಗೆ ವಿದ್ಯಾರ್ಥಿಗಳೇ. ಇದು ಸಾರಿಗೆ ಮಾಧ್ಯಮವಾಗಿದ್ದು ಎಲ್ಲ ವರ್ಗಕ್ಕೆ ಇದು ಸೀಮಿತವಾಗಿರುವುದಿಲ್ಲ. ಅಂದರೆ ಇದು ಯಾವುದು ಅಂದರೆ ಬರೀ ಹೈಫೈ ಜನ ಅಂತಾರಲ್ರಿ, ಅವರಿಗೆ ಮಾತ್ರ, ಶ್ರೀಮಂತರಿಗೆ ಮಾತ್ರ ಇದು ಏನಾಗಿರುತ್ತೆ, ಸೀಮಿತವಾಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗೂ ಜಾಬ್ ಮಾಡೋರಿಗೆ ಆಗಿರುತ್ತೆ ವಿದ್ಯಾರ್ಥಿಗಳೇ, ಮತ್ತು ವಿ ಐ ಪಿಗಳಿಗೆ ಆಗಿರ್ತದೆ ವಿದ್ಯಾರ್ಥಿಗಳಂತ ಹೇಳ್ಬೋದು. ನಾವು ಸಣ್ಣ ಪುಟ್ಟ ಬಡ ಮಂದಿ ಸಂಚಾರ ಮಾಡುವ ಸಾರಿಗೆ ವ್ಯವಸ್ಥೆ ಅದು ಒಂದೇ, ಯಾವುದು ಒಂದು ರೈಲು ಸಾರಿಗೆ, ಇನ್ನೊಂದು ರಸ್ತೆ ಸಾರಿಗೆ ಅಂತ ಹೇಳ್ತೀವಿ. ಇದು ವಾಯು ಸಾರಿಗೆ ನಮಗೆ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಪ್ಲೀಸ್ ದಯಮಾಡಿ ಎಲ್ಲರೂ ಒಂದು ಮಟ್ಟಕ್ಕೆ ಹೋಗಿ ನಾವು ಉನ್ನತ ಶಿಕ್ಷಣ ಪಡೆದು ನಾವೆಲ್ಲ ವಾಯು ಸಾರಿಗೆಯಲ್ಲಿ ನಾವು ಸಂಚಾರ ಮಾಡುವಂತೆ ಆಗಬೇಕು ವಿದ್ಯಾರ್ಥಿಗಳೇ. ದಯಮಾಡಿ ಎಲ್ಲರೂ ಸಂಪೂರ್ಣವಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ. ಕರ್ನಾಟಕದಲ್ಲಿ ಅಂದರೆ ಇಷ್ಟೊತ್ತನ ನಾವೇನಾಯಿತು ಅದರ ಉಪಯೋಗಗಳು ನೋಡ್ತೀವಿ ವಿದ್ಯಾರ್ಥಿಗಳೇ. ಈಗ ಬೆಳವಣಿಗೆ ನೋಡೋಣ. ಕರ್ನಾಟಕದಲ್ಲಿ ಯಾವ ಸಂದರ್ಭದಲ್ಲಿ ಆಯಿತು ಅಂತ ಹೇಳಿ ವಿದ್ಯಾರ್ಥಿಗಳೇ. ಕರ್ನಾಟಕದಲ್ಲಿ ಮೊದಲು ವಿಮಾನ ಪ್ರಾರಂಭವಾಗಿದ್ದು ಅಂದರೆ ಅದು 1946ರಲ್ಲಿ. ಅದು ಬೆಂಗಳೂರಿಂದ ಹೈದರಾಬಾದಿಗೆ ಇದು ರೈಲ್ ಅಂದರೆ ವಾಯು ಸಾರಿಗೆ ಸಂಚಾರ ಮಾಡುತ್ತೆ ವಿದ್ಯಾರ್ಥಿಗಳೇ. ಅದು ಡೆಕ್ಕನ್ ಏರ್ಲೈನ್ಸ್ ಕಂಪನಿ ಇದು ಏನು ಮಾಡುತ್ತಂದರೆ ಪ್ರಾರಂಭ ಮಾಡಿಸ್ತಾರೆ. ನಂತರ ಅದು ಭಾರತೀಯ ವಿಮಾನ ಸಂಚಾರ ಏನಾಯಿತು, ಬೆಳವಣಿಗೆ ಹಾಕೋತ ಬಂತಲ್ಲ, ಅವಾಗ 1953ರಲ್ಲಿ ರಾಷ್ಟ್ರೀಕರಣಗೊಂಡಿತ್ತು ರೀ. ಯಾವುದ್ರಿ, ಭಾರತೀಯ ವಿಮಾನ ನಿಲ್ದಾಣ ಏರ್ಲೈನ್ಸ್. ಭಾರತೀಯ ವಿಮಾನ ಸಂಚಾರ ರಾಷ್ಟ್ರೀಕರಣಗೊಂಡಾಗ ಅದು ಏನಾಯಿತು, ಇಂಡಿಯನ್ ಏರ್ಲೈನ್ಸ್ ಸಂಸ್ಥೆಯು ಆರಂಭಗೊಂಡ ಮೇಲೆ ಏನಾಯಿತು, ಬೆಂಗಳೂರಿನಿಂದ ವಿವಿಧ ಕೇಂದ್ರಗಳಿಂದ ಏನಾಗಿತ್ತು, ವಿಮಾನ ಸೌಲಭ್ಯಗಳನ್ನು ಕಲ್ಪಿಸಲಾಯಿತು. ನಂತರ ರಾಜ್ಯದ ರಾಜಧಾನಿಗಳಿಂದ ವಿವಿಧ ಪ್ರದೇಶಗಳಿಗೆ, ಪಟ್ಟಣಗಳಿಗೆ, ವಿವಿಧ ರಾಜ್ಯಗಳಿಗೆ, ವಿವಿಧ ದೇಶಗಳಿಗೆ ಏನಾಯಿತು, ಇಲ್ಲಿಂದ ಇದು ವಾಯು ಸಾರಿಗೆ ಸಂಚಾರ ಪ್ರಾರಂಭವಾಯಿತು. ಬೆಂಗಳೂರಿನಲ್ಲಿ 1996ರಲ್ಲಿ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಘೋಷಿಸಲ್ಪಟ್ಟಿತ್ತು. ಅಲ್ಲಿ ನಂತರ ಆ ಸಂದರ್ಭದಲ್ಲಿ ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ಮಂಗಳೂರುಗಳಿಗೆ ದೇಶೀಯ ವಿಮಾನ ನಿಲ್ದಾಣಗಳಾಗಿ ಹೊಸದಾಗಿ ಹಾಸನ, ಕಲಬುರಗಿಗಳಿಗೆ ನಿರ್ಮಾಣ ಮಾಡಲಾಯಿತು ವಿದ್ಯಾರ್ಥಿಗಳು. 1996ರಲ್ಲಿ ಕರ್ನಾಟಕದಲ್ಲಿ ವಿಮಾನ ನಿಲ್ದಾಣ ಅಂದರೆ ವಾಯು ಸಾರಿಗೆ ವ್ಯವಸ್ಥೆಯು ಸಂಪೂರ್ಣವಾಗಿ ಅಸ್ತಿತ್ವ ಬಂದಿದ್ದ ಮೇಲೆ, ಅಥವಾ ಅಂತಾರಾಷ್ಟ್ರೀಯ ವಿಮಾನ ಅಂಥೇಳಿ ಘೋಷಣೆ ಆದಮೇಲೆ, ದೇಶೀಯ ಅಂದರೆ ನಮ್ಮ ದೇಶದ ಒಳಗಡೆ ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಸಂಚರಿಸುವ ಒಂದು ವಿಮಾನ ನಿಲ್ದಾಣಗಳು ಪ್ರಾರಂಭವಾಗಿದ್ದು. ಅವು ಯಾವ್ಯಾವ ಅಂದರೆ ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು. ಇವು ಎಲ್ಲ ಇಲ್ಲೇ ಓಡಾಡುವ ಎಲ್ಲ
ವಿಮಾನ ನಿಲ್ದಾಣಗಳಾಗಿತ್ತು ರಾಜ್ಯಗಳಿಗೆ. ನಂತರ ಇದು ಏನಾಯಿತು, ಹೊಸದಾಗಿ ಈಗ ಕಲಬುರಗಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಅದು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡ HAL ಅಂದರೆ ಹಿಂದೂಸ್ತಾನಿ ಏರೋನಾಸ್ಟಿಕ್ ಲಿಮಿಟೆಡ್, ಇದು ವಿಮಾನ ನಿಲ್ದಾಣದಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಅಲ್ಲಿಂದ 34 ಕಿಲೋಮೀಟರ್ ದೂರದಲ್ಲಿ ದೇವನಹಳ್ಳಿ ಅಂದರೆ ಒಂದು ಗ್ರಾಮ, ಅಲ್ಲಿ ಬೆಂಗಳೂರಿನಿಂದ ಹೊರಗಿದೆ. ಅದು 34 ಕಿಲೋಮೀಟರ್ ಬೆಂಗಳೂರಿಂದ ಹೊರಗಿದೆ ಸಂಪೂರ್ಣವಾಗಿ. ಅದು ಯಾವಾಗಂದರೆ 24/5/2008ರಲ್ಲಿ ಸ್ಥಳಾಂತರ ಮಾಡಲಾಯಿತು. ಅದಕ್ಕೂ HAL ಇತ್ತು ಅಲ್ಲ ಹೆಸರು. ಅದಕ್ಕೆ ಏನಾಯಿತು, ಪೈಲಟ್ ತರಬೇತಿ ಕೇಂದ್ರವಾಗಿ ಹೊಸದಾಗಿ ಏನಾಗೈತಿ ನಿರ್ಮಾಣ ಮಾಡಿದ್ದಾರೆ. ಅದು ಮೊದಲು HAL ಅಂದರೆ ಒಂದು ವಿಮಾನ ನಿಲ್ದಾಣವಾಗಿತ್ತು ಬೆಂಗಳೂರಿನಲ್ಲಿ. ಅದನ್ನು ಸ್ಥಳಾಂತರ ಮಾಡಿದ ಮೇಲೆ ಅದು ಏನಾಯಿತು, ಪೈಲಟ್ ತರಬೇತಿ ಕೇಂದ್ರವಾಗಿ ಹೊಸದಾಗಿ ನಿರ್ಮಿಸಿದರು. ಅದು ದೇವನಹಳ್ಳಿ ವಿಮಾನ ನಿಲ್ದಾಣ ಭಾರತದಲ್ಲಿ ಒಂದು ವಿಶೇಷ ಸ್ಥಾನಮಾನ ಹೊಂದಿದೆ ವಿದ್ಯಾರ್ಥಿಗಳೇ. ಯಾವುದು? ದೇವನಹಳ್ಳಿ ವಿಮಾನ ನಿಲ್ದಾಣ. ಏನಂತ ಗೊತ್ತಾ? ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ಅದು ಬೆಂಗಳೂರಿನಲ್ಲಿ ಮಾತ್ರ, ನಮ್ಮ ಕರ್ನಾಟಕದ ರಾಜಧಾನಿಯಲ್ಲಿ ಮಾತ್ರ ಇದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಅಲ್ಲಿ ಹಸಿರಿನಿಂದ ಕೂಡಿರುವ ಒಂದು ರೈಲು ಇದು ವಿಮಾನ ನಿಲ್ದಾಣ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಇದು ಶುಚಿತ್ವವಾದ ಸೌಲಭ್ಯಗಳನ್ನು ಕೂಡಿರುವ ಒಂದು ಅತ್ಯಾಧುನಿಕ ಒಂದು ವಿಮಾನ ನಿಲ್ದಾಣವಾಗಿದೆ ವಿದ್ಯಾರ್ಥಿಗಳೇ. ಇದು ನಮ್ಮ ವಾಯು ಸಾರಿಗೆ ಬಗ್ಗೆ ಸಂಪೂರ್ಣವಾಗಿ ತಮಗೆಲ್ಲ ಕೊಟ್ಟಿದ್ದೀನಿ. ಅದು ಮಧ್ಯವಾಗಿ ನಾನು ರೈಲು ಅಂತ ಬರ್ತಿದ್ದೆ ವಿದ್ಯಾರ್ಥಿಗಳೇ. ಅಂದರೆ ಯಾಕೆಂದರೆ ಅದು ಸಂಪೂರ್ಣವಾಗಿ ರೈಲು ನಮ್ಮ ತಲೆಯಲ್ಲಿ ಹೋಗಿಬಿಟ್ಟಿದೆ ವಿದ್ಯಾರ್ಥಿಗಳು. ರೈಲುಗಳು ಉದ್ದು ಇರುತ್ತಲ್ಲ ವಿದ್ಯಾರ್ಥಿಗಳು, ಅದು ಮನಸ್ಸಿಂದ ಹೋಗಿ ಇಲ್ಲಿ ಹೃದಯಕ್ಕೆ ತಲುಪಿದೆ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು. ಸಂಪೂರ್ಣವಾಗಿ ತಾವುಗಳು ಕೂಡ ವಾಯು ಸಾರಿಗೆ ಬಗ್ಗೆ ತೆಗೆದುಕೊಂಡಿದ್ದೀರಿ. ನಂತರ ಬರುವುದು ಕರ್ನಾಟಕದಲ್ಲಿ ರಸ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ಕೊನೆಯದಾಗಿ ಉಳಿದಿರುವುದು ಜಲ ಸಾರಿಗೆ ವಿದ್ಯಾರ್ಥಿಗಳೇ. ಇದು ವೆರಿ ಇಂಪಾರ್ಟೆಂಟ್. ಬನ್ನಿ ಇವತ್ತು ಜಲ ಸಾರಿಗೆ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಷ್ಟೊತ್ತನ ನಾವೇನು ನೋಡ್ತೀವಿ, ವಾಯು ಸಾರಿಗೆ ನೋಡಿದ್ದೀವಿ. ಈಗ ಜಲ ಸಾರಿಗೆ ಕರ್ನಾಟಕದಲ್ಲಿ ಒಳನಾಡಿನ ಮತ್ತು ಸಮುದ್ರದ ಜಲ ಸಂಚಾರಗಳನ್ನು ರೂಢಿಯಲ್ಲಿದ್ದು, ಆದರೆ ಅವು ಲಭ್ಯತೆ ಬಹು ಸೀಮಿತವಾಗಿದ್ದು ಅವುಗಳ ಅಷ್ಟೊಂದು ಮಹತ್ವ ಹೊಂದಿದ್ದಿಲ್ಲ, ಅಂದರೆ ಡೆವಲಪ್ಮೆಂಟ್ ಆಗಿದ್ದಿಲ್ಲ. ಈ ಹಿಂದೆ ಒಳನಾಡಿನ ಜಲಸಂಚಾರವು ನಾಡದೋಣಿ, ತೆಪ್ಪಗಳು ಸೀಮಿತವಾಗಿದ್ದು. ಅಂದರೆ ಅವಾಗ ಏನು ನಾಡದೋಣಿ ಅಂದರೆ ಹಡಗಿನ ರೂಪದಲ್ಲಿ ಇರುವ ಒಂದು ದೋಣಿ ಆಗಿರ್ಬೋದು. ತೆಪ್ಪಗಳು ಅಂದರೆ ಮೀನು ಹಿಡಿಯೋಕೆ ಹೋಗ್ತಾರಲ್ಲ, ಆ ತೆಪ್ಪಗಳಾಗಿರ್ಬೋದು. ಅಷ್ಟೊಂದು ಇದು ಚಾಲ್ತಿಯಲ್ಲಿತ್ತು. ಯಂತ್ರಚಾಲಿತ ಯಾವುದೇ ದೋಣಿಗಳು ಸಂಚಾರಗಳು ರೂಢಿಗೆ ಬಂದವು ಆವಾಗ. ಆ ಸಂದರ್ಭದಲ್ಲಿ ಇದು ಯಾವ್ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಂದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕಂಡುಬರುವುದು. ಇವು ಕರಾವಳಿ ತೀರದ ಪ್ರದೇಶಗಳು ಅಂತ ನೋಡ್ತೀವಿ ವಿದ್ಯಾರ್ಥಿಗಳೇ. ಹೌದಾ? ಈ ಜಿಲ್ಲೆಗಳ ಹರಿಯುವ ಗಂಗಾವಳಿ, ಕಾಳಿ, ಶರಾವತಿ, ಹಾಲಾಡಿ, ಚಕ್ರ, ಕೊಲ್ಲೂರು, ಉಡುಪಿ ಜಿಲ್ಲೆಯ ಉದ್ಯಾವರ, ನೇತ್ರಾವತಿ ನದಿಗಳು ಮುಖ್ಯ ಒಳನಾಡಿನ ಜಲಸಾರಿಯನ್ನು ಪೂರೈಸುತ್ತದೆ. ನಂತರ ಕೃಷ್ಣಾ ನದಿಯನ್ನು ದಾಟಲು ಕೆಲವೆಡೆ ದೋಣಿಗಳನ್ನು ಸಾಗಿಸಲಾಗಿತ್ತು. ರಸ್ತೆ ಮತ್ತು ಸಂಚಾರ ಮಧ್ಯೆ ಅಭಿವೃದ್ಧಿಯಿಂದಾಗಿ ಜಲಸಂಚಾರ ವ್ಯವಸ್ಥೆ ಕಡಿಮೆಯಾಗೈತೆ. ಅಂದರೆ ಆ ಸಂದರ್ಭದಲ್ಲಿ ರಸ್ತೆ ಸಾರಿಗೆ ಜಾಸ್ತಿ ಮಹತ್ವ ಕೊಟ್ಟರು. ಅಂದರೆ ಒಳನಾಡಿನ ಜಲಸಾರಿಗೆ ವ್ಯವಸ್ಥೆ ಅಷ್ಟೊಂದು ಮಹತ್ವ ಹೊಂದಿದ್ದಿಲ್ಲ. ಯಾಕೆಂದರೆ ಯಾವುದು ಬಂದರುಗಳು ಅಷ್ಟೊಂದು ಕಂಡು ಬಂದಿದ್ದಿಲ್ಲ. ಅಂದರೆ ಸಣ್ಣ ಪುಟ್ಟ ಯಾವುದೇ ಒಂದು ಯಂತ್ರಚಾಲಿತ ದೋಣಿಗಳನ್ನು ರೂಢಿಯಲ್ಲಿ ತಂದರು. ಆ ಸಂದರ್ಭದಲ್ಲಿ ಅಷ್ಟೊಂದು ಬೆಳವಣಿಗೆ ಆಗಿದ್ದಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಿದರು, ಹೆಚ್ಚಾಗಿ ರಸ್ತೆ ಸಾರಿಗೆಗೆ ಒಂದು ಮಹತ್ವ ಕೊಡ್ತಿದ್ರು ಅಂತ ಹೇಳ್ಬೋದು. ಪ್ರಮುಖವಾಗಿ ಇಷ್ಟೊತ್ತನ ನಾವು ಇದರ ಹಿನ್ನೆಲೆ ನೋಡೋದಾದರೆ ಜಲಸಾರಿಗೆ ಬಂದರುಗಳು ಯಾವ್ಯಾವು ಅಂದರೆ, ಇದೊಂದು ಬಂದರು ಅಂದರೆ ಏನಂತ ಗೊತ್ತಾ ವಿದ್ಯಾರ್ಥಿಗಳೇ? ಹಡಗು ಬಂದು ನಿಲ್ಲುವ ಸ್ಥಳಕ್ಕೆ ನಾವು ಸಮುದ್ರ ತೀರದ ಸ್ಥಳವನ್ನು ನಾವೇನಂತ ಕರಿತೀವಿ? ಬಂದರುಗಳು ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಅಲ್ಲಿ ಮೀನುಗಾರಿಕೆ ಆಗಿರ್ಬೋದು, ವ್ಯಾಪಾರ, ಜನಪ್ರಯಾಣ ಮತ್ತು ಸರಕುಗಳ ಸಾಗಣೆ ಹಡಗುಗಳಲ್ಲಿ ಬಳಸುತ್ತಾರೆ. ಏನೇನ್ರಿ? ಮೀನುಗಾರಿಕೆ ಆಗಿರ್ಬೋದು, ವ್ಯಾಪಾರ ಮಾಡೋದಾಗಿರ್ಬೋದು, ಜನ ಪ್ರಯಾಣ ಮಾಡಿರುವ ಅದು ಆಗಿರ್ಬೋದು, ಸರಕು ಸಾಗಣೆ ಮಾಡುವುದು ಹಡಗುಗಳನ್ನು ನಾವು ಬಳಸಲಾಗುತ್ತೆ ರೀ. ಕರ್ನಾಟಕದಲ್ಲಿ ಸುಮಾರು ಸಣ್ಣ ಪುಟ್ಟ ಎಷ್ಟಂದರೆ 25 ಬಂದರುಗಳನ್ನು ನೋಡ್ತೀವಿ ರೀ.
ಅದರಲ್ಲಿ 1957ರಲ್ಲಿ ನವಮಂಗಳೂರು ಬಂದರು ಸಂಪೂರ್ಣವಾಗಿ ಅಭಿವೃದ್ಧಿ ಇಲಾಖೆ ಸ್ಥಾಪನೆ ಮಾಡಲಾಯಿತು. ಅಲ್ಲಿ 1974ರಲ್ಲಿ ಮೇ 4ರಂದು ಭಾರತದ 9ನೇ ಪ್ರಮುಖ ಬಂದರುವಾಗಿ ಸಂಪೂರ್ಣವಾಗಿ ಏನಾಗೈತಿ ಅಭಿವೃದ್ಧಿ ಹೊಂದೈತೆ ಅಂತ ಹೇಳಿ ಘೋಷಿಸಲ್ಪಟ್ಟಲಾಯಿತು. ಅದು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ ರೀ. ಹಾಗೆ ರೀತಿ ಮುಂಬೈಯನ್ನು ನಾವು ಏನು ಕರಿತೀವಿ, ಭಾರತದ ಹೆಬ್ಬಾಗಿಲು ಅಂತ ಕರೆದರೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ನಾವು ಯಾವುದಕ್ಕೆ ಕರಿತೀವಿ, ನವಮಂಗಳೂರು ಬಂದರಕ್ಕೆ ಅಂತ ಕರಿತೀವಿ ರೀ. ಈ ಬಂದರಿನಿಂದ ಕಬ್ಬಿಣದ ಅದಿರುಗಳು, ಕಾಫಿ, ಸಾಂಬಾರು ಪದಾರ್ಥಗಳನ್ನು ನಾವು ಗೋಡಂಬಿ, ಶ್ರೀಗಂಧ, ಹೆಂಚು, ಕ್ರೋಮೈಟ್, ಗ್ರಾನೈಟ್, ಸೀಲೆ, ಇನ್ನಿತರೆ ಹಣ್ಣು ಹಂಪಲ ಮೀನುಗಳನ್ನು ನಾವೇನು ಮಾಡ್ತೀವಿ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನಾವೇನು ಮಾಡ್ತೀವಿ, ರಫ್ತು ಮತ್ತು ಆಮದು ಮಾಡ್ಕೋತೀವಿ. ಅದರ ಜೊತೆಗೆ ಪೆಟ್ರೋಲನ್ನು ನಾವು ಆಮದು ಮಾಡ್ಕೋತೀವಿ. ಹಾಗೂ ಕರ್ನಾಟಕದಲ್ಲಿ 10 ಹೆಚ್ಚಿಕ್ಕ ಬಂದರುಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ. ಅದೇ ರೀತಿಯಾಗಿ ನಂತರ ಬೆಳವಣಿಗೆ ಹೋಗುತ್ತಾ ಏನಾಯಿತು, ಅಲ್ಲಿ ಹಲವಾರು ಬಂದರುಗಳನ್ನು ಹುಟ್ಕೋತಂತ ಹೇಳ್ಬೋತೀವಿ ವಿದ್ಯಾರ್ಥಿಗಳೇ. ಅಲ್ಲಿ ಮಂಗಳೂರು ಬಂದರು ಆಗಿರ್ಬೋದು, ಮಲ್ಪೆ ಆಗಿರ್ಬೋದು, ಹಂಗಾರಕಟ್ಟೆ ಆಗಿರ್ಬೋದು, ಕುಂದಾಪುರ ಆಗಿರ್ಬೋದು, ಪಡುಬಿದ್ರಿ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಬಿಳಿಕೇರಿ ಆಗಿರ್ಬೋದು, ತದ್ರಿ ಆಗಿರ್ಬೋದು, ಕಾರವಾರ, ಇನ್ನುಳಿದ ಎಲ್ಲ ಕಾರವಾರ ಬಂದರುಗಳು ಅತಿ ಸುಂದರವಾದ ಒಂದು ಬಂದರುಗಳನ್ನು ಪ್ರಸಿದ್ಧಿಯಾಗಿದೆ ಅಂತ ಹೇಳ್ತಾ ಇದಿಲ್ಲಿ ಅತಿ ಹೆಚ್ಚು ಆಮದು ಮತ್ತು ರಫ್ತು ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಬಂದರುಗಳನ್ನು ಉಪಯೋಗಿಸ್ತೀವಿ. ಆದರೆ ಇದು ಅತಿ ತೂಕದ ಹೊಂದಿರುವ ಒಂದು ವಸ್ತುಗಳಾಗಿರುವುದರಿಂದ ವಿಮಾನ ಅಂದರೆ ವಾಯು ಸಾರಿಗೆ ವ್ಯವಸ್ಥೆಯಲ್ಲಿ ಅಷ್ಟೊಂದು ಕಂಡುಬರುವುದಿಲ್ಲ. ಅಲ್ಲಿ ಮಾತ್ರ ಯಾವುದಂದರೆ ಹಗುರವಾದ ವಸ್ತುಗಳನ್ನು ಮಾತ್ರ ಸರಕು ಮತ್ತು ಸಾಗಾಟನೆ ಮಾಡ್ಬೋದು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಆದರೆ ಇಲ್ಲಿ ಏನು ಮಾಡ್ಬೋದು, ತೂಕದ ಅಂದರೆ ವೇಟ್ ಇರುವ ಒಂದು ಎಲ್ಲ ವಸ್ತುಗಳನ್ನು ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ರಫ್ತು ಮಾಡ್ಬೋದು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮಾಡಿರ್ಬೋದು, ರಾಜ್ಯದಿಂದ ರಾಜ್ಯಕ್ಕೆ ಮಾಡಿರ್ಬೋದು ವಿದ್ಯಾರ್ಥಿಗಳೇ. ಇದಿಷ್ಟೆಲ್ಲ ನಾವೇನು ನೋಡ್ತೀವಿ, ಜಲ ಸಾರಿಗೆ ಬಗ್ಗೆ ನೋಡ್ತೀವಿ ವಿದ್ಯಾರ್ಥಿಗಳೇ. ಸಂಪೂರ್ಣವಾಗಿ ತಾವೆಲ್ಲ ಈ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆಯ 4 ವಿಧಗಳು ಸಂಪೂರ್ಣವಾಗಿ ತಮಗೆಲ್ಲ ಮಾಹಿತಿ ನೀಡಿದ್ದೀನಿ ವಿದ್ಯಾರ್ಥಿಗಳೇ. ತಾವುಗಳು ಕೂಡ ಇದನ್ನು ಸಂಪೂರ್ಣವಾಗಿ ಆಲಿಸ್ರಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಈಗ ಮುಂದಿನ ಟಾಪಿಕ್ ಯಾವುದು ಅಂದರೆ ನಾನು ಕೆಲವು ದಿನಗಳ ನಂತರ ಬರ್ತೀನಿ ವಿದ್ಯಾರ್ಥಿಗಳೇ. ಅಷ್ಟು ತನಕ ತಾವುಗಳು ಕೂಡ ನನ್ನ ವಿಡಿಯೋಗಳು ನೋಡಿದ್ದೀರಿ. ಧನ್ಯವಾದಗಳು.